ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಗ್ಯಾಸ್ ಸಿಲಿಂಡರ್ ರೇಟ್ ಹೆಚ್ಚಾಗದ, ಹಿಂಗಾಗಿ ಮೋದಿಜಿ ರಾಜೀನಾಮೆ ಕೊಡ್ಬೇಕಂತ ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ಲಿಕತ್ತಾರ ನೋಡ್ರಿ. ಅಲ್ಲ, ಮಾತೆತ್ತಿದ್ರ ರೇಟ್ ಹೆಚ್ಚಾಗಿದ್ದಕ್ಕ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಕೇಳುವಂತಹ ಸಿದ್ದರಾಮಯ್ಯನವರು ನೀವೇನ್ ಸುಮ್ಮನೆ ಬಿಟ್ಟಿದೇನ್ ಹೇಳ್ರಿ. ಈಗಾಗ್ಲೇ ನಮ್ಮ ರಾಜ್ಯದಾಗ ಅವ್ರ ಅಧಿಕಾರಕ್ಕೆ ಬಂದಾಗಿನಿಂದ ಎಷ್ಟು ರೇಟ್ ಹೆಚ್ಚು ಮಾಡಿಲ್ಲ, ದೊಡ್ಡ ಲಿಸ್ಟ್ ಐತಿ. ಹಂಗಾದ್ರ ನೀವು ರಾಜೀನಾಮೆ ಕೊಟ್ಟು ಮನ್ಯಾಗ ಕುಂದಿರ್ಬೇಕಾಗಿತ್ತು ಯಾವಾಗೋ. ಹಿಂಗ ನಾ ಹೇಳಲಿಕತ್ತಿಲ್ರಪ್ಪ, ಎಚ್ ವಿಶ್ವನಾಥ್ ಅವ್ರು ಹೇಳಲಿಕತ್ತಾರ ನೋಡ್ರಿ. ನೀವು ಮೋದಿಜಿ ರಾಜೀನಾಮೆ ಕೇಳಲಿಕತ್ತಿರಲ್ಲ, ನೀವು ಹಾಲಿನ ರೇಟ್ ಹೆಚ್ಚು ಮಾಡಿದ್ರಿ, ನೀರಿನ ರೇಟ್ ಹೆಚ್ಚು ಮಾಡಿದ್ರಿ, ಟಿಕೆಟ್ ರೇಟ್ ಹೆಚ್ಚು ಮಾಡಿದ್ರಿ, ಎಲ್ಲಾನು ಹೆಚ್ಚು ಮಾಡ್ಕೊತ ಹೋಗಿರಿ. ನೀವು ರಾಜೀನಾಮೆ ಕೊಟ್ಟು ಮನ್ಯಾಗ ಕುಂದಿರ್ಬೇಕಾಗಿತ್ತು ಅಂತ ಕೇಳಲಿಕತ್ತಾರ ಅವರು. ಮುಖ್ಯಮಂತ್ರಿಗಳು ಆ ಮೋದಿ ರಾಜೀನಾಮೆ ಕೊಡಕ್ಕೆ ಅದನ್ನ ಲೆಕ್ಕ ಹಾಕಿದ್ರೆ ನೀವೆಷ್ಟು ಸತಿ ರಾಜೀನಾಮೆ ಕೊಡಬೇಕು? ಬೆಲೆಗಳೆಲ್ಲ ಸುಮಾರು ಏರಿಸಿದ್ರಿ. ಅಯ್ಯೋ, ಮೊನ್ನೆ ಯಾವುದಪ್ಪ ಅಡುಗೆ ಗ್ಯಾಸ್ ಜಾಸ್ತಿ ಆಗಿದ್ದಕ್ಕೆ 60 ರೂಪಾಯಿ. ಮುಖ್ಯಮಂತ್ರಿಗಳು ಹೇಳಿದ್ರು, ಆ ಮೋದಿ ರಾಜೀನಾಮೆ ಕೊಡಕ್ಕೆ ಹೇಳಿದ್ರು. ಅದನ್ನ ಲೆಕ್ಕ ಹಾಕಿದ್ರೆ ನೀವೆಷ್ಟು ಸತಿ ರಾಜೀನಾಮೆ ಕೊಡಬೇಕು? ನೀವು ಎಷ್ಟೆಷ್ಟು ಏರಿಸಿದ್ರಿ? ನೀವು ನೀರು, ದೀಪ, ನಾವು ಹಾಲು, ಆಮೇಲೆ ಏನೋ 30-40 ಸೈಟ್ನ ಒಂದು 20,000ದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ ಬಡವ. ಇವತ್ತು 1,70,000 ಒಂದು ಸೈಟ್ ತಗೊಳಕ್ಕೂ ತಗೊಳ್ದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆ ಪರಿಸ್ಥಿತಿ ಇದೆ ಇವತ್ತಿನ ದಿವಸ, ಆ ಪರಿಸ್ಥಿತಿ ಇದೆ. ಹಾಗೆ ಮೋದಿ ರಾಜೀನಾಮೆ ಕೊಡು. ನೀವೆಷ್ಟು ಸರಿ ಕೊಡ್ಬೇಕು ಸ್ವಾಮಿ? ಹೋಟೆಲ್ಗಳಿಗೆ ತಿಂಡಿ ಸಿಗ್ತಾ ಇಲ್ಲ ಸಾಹೇಬ್ರೆ. ಹೋಟೆಲ್ 10 ರೂಪಾಯಿದ 60 ರೂಪಾಯಿದ ಊಟಕ್ಕೆ 100 ರೂಪಾಯಿ ಆಗಿದೆ. ಗ್ಯಾಸ್ ಟ್ರಬಲ್ ಆಗಿದೆ ಇಡೀ ರಾಜ್ಯದಲ್ಲಿ. ಅದಕ್ಕೂ ಕೂಡ ಅದಕ್ಕೆ ಏನಾದ್ರು ಹೇಳಿ ಕುಟ್ಕೊಳ್ಳಿ ಸರ್. ಆಮೇಲೆ ಸಭಾಪತಿಗಳೇ, ನಾನು ಹೆಚ್ಚು ಮಾತಾಡಲ್ಲ. ನಾವು ಈಗ ಯಾಕೆಂದ್ರೆ ನಮ್ಮ ರವಿ ಏನ್ ಮಾತಾಡ್ತೀರಿ? ನಮ್ಮ ಹಿರಿಯರಿಗಾಗಲೇ ಮಾತಾಡಿದ್ದಾರೆ. ನಮ್ಮ CT ರವಿ 1 ಗಂಟೆ ನಿನ್ನೆ ಮಾಡಿ. ಇಟ್ ವಾಸ್ ವೆರಿ ಫೈನ್. ಈ ಭೋಜಗೌಡರು ಮಾತಾಡೋರಿದ್ದಾರೆ ನಮ್ಮ ಪಾರ್ಟಿಯಿಂದ. ಖರೆ ಅದ ಬಿಡ್ರಿ. ಅಕ್ಷರ ಮತ್ತು ಆರೋಗ್ಯ ಚಲೋ ಇದ್ರ ಅನ್ನ ತಾನಾಗೆ ಹುಟ್ಟುತ್ತದಂತ. ಆದ್ರ ರಾಜ್ಯದಾಗ ಇವೆರಡೂ ವ್ಯವಸ್ಥೆಗಳು ಸರಿ ಇಲ್ಲ. ಆಡಳಿತ ಅಂತೂ ಪೂರಾ ಝೀರೋಕ್ ಬಂದ್ ಬಿಟ್ಟೈತಿ. ಹಿಂಗಾಗಿ ಇದನ್ನ ಒಪ್ಕೋಬೇಕು ಅಂತ ಹೇಳಿಕತ್ತಾರ ನೋಡ್ರಿ. ಇವ್ರು ಹೇಳಲಿಕತ್ತಾರ ಅಂದ್ರೆ ಒಪ್ಕೋಬೇಕು. ಯಾಕಂದ್ರ ಇವ್ರೇನೋ ಈಗ BJPದಾಗ ಅದಾರಪ್ಪ, ಆದ್ರೆ ಇವರು ಕಾಂಗ್ರೆಸ್ ಪಕ್ಷದೊಳಗೆ ಇದ್ದು ಬಹಳ ಹತ್ತಿರದಿಂದ ನೋಡ್ಯಾರ. ಅಷ್ಟೇ ಅಲ್ರಿ, ಸಿದ್ದರಾಮಯ್ಯನವ್ರ ಜೊತೆಗೇ ಬೆಳೆದವ್ರು ಇವ್ರು. ಅವ್ರ ಜೊತೆಗೆ ಲಾ ಓದಿದವರು. ರಾಜಕೀಯದಾಗ ಹಂಗ ನೋಡಿದ್ರ ಸಿದ್ದರಾಮಯ್ಯನವ್ರಿಗಿಂತಲೇ ಎಚ್ ವಿಶ್ವನಾಥ್ ಅವ್ರು ದೊಡ್ಡವ್ರಂತ ನೋಡ್ರಿ. ಅವ್ರು ಇಷ್ಟ ಹತ್ತಿರದಿಂದ ನೋಡ್ದವ್ರು ಹೇಳ್ಯಾರ ಅಂದ ಮೇಲೆ ಖರೆ ಅದಂತ ಒಪ್ಕೋಬೇಕ ಇಲ್ಲ ಹೇಳ್ರಿ. ಇನ್ನು ನಮ್ಮ ರಾಜ್ಯದಾಗ ಯಾರ್ ಕೇಳಿದ್ರಿ ಗ್ಯಾರಂಟಿ ಯೋಜನೆಗಳನ್ನ? ಬೇಡ ಅಂದ್ರು ಪುಗ್ಸಟ್ಟೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಈಗ ಏನ್ ಕೇಳಿದ್ರು ಗ್ಯಾರಂಟಿದೇ ನೆಪ ಕೊಡ್ತಾರ. ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡ್ರಿ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಮಾಡಾಕೇ ಸಾಕಾಗಲಾಗ್ಯದ ರೊಕ್ಕ ಅಂತಾರ. ಈ ಕಡೆ ರೇಟ್ ಹೆಚ್ಚು ಮಾಡಿದ್ರು ಗ್ಯಾರಂಟಿದೇ ನೆಪ. ಹಿಂಗಾದ್ರ ರಾಜ್ಯದಾಗ ಬಡವರು, ಹೆಣ್ಮಕ್ಳು, ರೈತರು ಎಲ್ಲ ಹೆಂಗ ಬದುಕಬೇಕು ಅಂತ ಶಾಸಕರಾದಂತಹ ಶರಣು ಸಲಗಾರ್ ಅವ್ರು ಕೇಳಲಿಕತ್ತಾರ. ನಾವೇನಾರ ಅನುದಾನ ಕೇಳ್ತೀವಿ, ರೈತರಿಗೆ ಪರಿಹಾರ ಕೊಡ್ರಿ. ನಾವೇನಾರ ಕೇಳಿದ್ರೆ ಗ್ಯಾರಂಟಿ ಕೊಡ್ಲತ್ತಿದ್ದೇವ್ ನಾವು. ಅದು ಒಂದೇ ಉತ್ತರ ಎಲ್ಲದಕ್ಕ. ನಾವು ಗ್ಯಾರಂಟಿ ಕೊಡ್ಲತ್ತಿದ್ದೇವ್. ಗ್ಯಾರಂಟಿ ಕೊಡ್ಬೇಕಾದ್ರ ಯಾವ ರೀತಿ ನೀವು ಪ್ರತಿ ತಿಂಗಳು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 4,000 ರೂಪಾಯಿ ಕೊಡ್ತಕ್ಕಂಥದ್ದು ಟೋಟಲ್ ಕಟ್ ಮಾಡಿ ಹಾಕ್ದ್ರಿ. ರೈತರಿಗೆ ವಿದ್ಯಾರ್ಥಿ ಕೊಡ್ತಕ್ಕಂಥದ್ದು ಅದು ಟೋಟಲ್ ಬಂದ್ ಮಾಡಿ ಹಾಕ್ದ್ರಿ. ಅದಾದ ನಂತರ ಸುಮಾರು ಗ್ಯಾರಂಟಿ ಯೋಜನೆ ಸಲುವಾಗಿ ನಿನ್ನ ಧೀರಜ್ ಮುನಿರಾಜ್ ಅವರು 20 ಅಂಶಗಳು ಓದಿದ್ರು ಅಧ್ಯಕ್ಷರೇ. ಸುಮಾರು ಅಬಕಾರಿ ಇರಬಹುದು, ಸ್ಟಾಂಪ್ ಡ್ಯೂಟಿ ಇರಬಹುದು, ಅನೇಕ ಇಲಾಖೆ ಮೇಲೆ ಇವತ್ತೇನರೆ 30,000ಕ್ಕಿಂತ ಮೇಲ್ಪಟ್ಟು ತಾವು ಟ್ಯಾಕ್ಸ್ ಹಾಕಿ ಹಣ ಕಲೆಕ್ಟ್ ಮಾಡ್ಲತ್ತೀರ ಅಧ್ಯಕ್ಷರೇ. ಅದ್ರ ಜೊತೆಗೆ SCP TSP 3 ವರ್ಷದ ಸುಮಾರು 13,000-15,000 ಕೋಟಿ ಅದು ಬಂದು ಜಮಾ ಆಯ್ತು. ಇವತ್ತು ಸಾಲ ಎಷ್ಟು ಮಾಡಿರ ಅಧ್ಯಕ್ಷರೇ? 71,000 ಕೋಟಿ. ಈ ರಾಜ್ಯದ ಇತಿಹಾಸದೊಳಗ, ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದೊಳಗ ಹೈಯೆಸ್ಟ್ ಸಾಲ ಮಾಡಿದ್ದು ಅದು ಯಾವಾದರೆ ಅದು ಯಾರಿಗಾರ ಕೀರ್ತಿ ಸಲ್ತದಂದ್ರ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದ ಅಧ್ಯಕ್ಷರೇ. ಅದು ಒಂದು ಗ್ಯಾರಂಟಿ ಬೋರ್ಡ್ ಮುಂದೆ ಹಾಕೊಂಬದು ಎಲ್ಲ ಮಾಡೋದು ಅಧ್ಯಕ್ಷರೇ. ಇವತ್ತು ಜನ ರೈತರು ಒಂದೇ ಸೌನ ಬಡ್ದಾಡ್ಲತ್ತಾರ ಅಧ್ಯಕ್ಷರೇ.
ಇನ್ನು ಕಾಂಗ್ರೆಸ್ ಆಡಳಿತದಾಗ ಸರ್ಕಾರಿ ದವಾಖಾನೆಗಳ ಸ್ಥಿತಿ ಹೆಂಗಾಗ್ಯದ ಅಂತ ಇಲ್ಲೊಂದು ವಿಡಿಯೋ ನೋಡೋದೇನ್ರಪ್ಪ, ಬಹಳ ಹಳೈತು. ನಡು ರಾತ್ರಿ ಒಂದು ಆಕ್ಸಿಡೆಂಟ್ ಆಗೈತಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಬರೇ ಬೋರ್ಡ್ನ್ಯಾಗ ಅಷ್ಟೇ ಅದು. ಅಲ್ಲ, ಆಕ್ಸಿಡೆಂಟ್ ಆಗ್ಯದ, ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಲ್ಲಿ ಒಂದು ಔಷಧಿ ಇಲ್ಲ, ಒಂದು ಡಾಕ್ಟರ್ ಇಲ್ಲ, ಏನೂ ಸೇವೆ ಇಲ್ಲ, ಯಾರಂದ್ರೆ ಯಾರೂ ಕಾಣಕತ್ತಿಲ್ಲ ಅಂದ್ರ ಸರ್ಕಾರಿ ದವಾಖಾನೆಗಳ ಸ್ಥಿತಿ ಹೆಂಗಾಗ್ಯದಂತ. ಬಡವರು ಮೊದಲು ಹೋಗುದೇ ಸರ್ಕಾರಿ ದವಾಖಾನಿಗ್ರಿ, ಹೆಂಗಾದ್ರೆ ಹೆಂಗ್ ಬದಬೇಕು ಹೇಳ್ರಿ. ನೋಡ್ರಪ್ಪ, ಆರೋಗ್ಯ ಮಂತ್ರಿಗಳು ಈ ಸ್ವಲ್ಪ ಕಡೆ ಲಕ್ಷ್ಯ ಕೊಡ್ರಿ, ಸರ್ಕಾರಿ ದವಾಖಾನೆಗಳ ಸ್ಥಿತಿನ ಸ್ವಲ್ಪ ಸುಧಾರಣೆ ಮಾಡ್ರಿ. ಅಲ್ಲ, ಕರ್ನಾಟಕದ ಮಂದಿ ಆರೋಗ್ಯಾರೇ ಹೆಂಗ ಚಲೋ ಇರ್ಬೇಕು ಹೇಳ್ರಿ. ಸರ್ಕಾರ ಬರೀ ಆದಾಯದ ಮೂಲ ಹುಡುಕೋತ್ ಹೊಂಟ್ರೆ ಹೆಂಗ? ಒಂದ್ ಕಡೆ ಆದಾಯ ಹೆಚ್ಚಿಗೆ ಬರ್ತದಂತ ಹೇಳಿ ಮದ್ಯ ಮಾರಾಟದ ಕಡೆನೆ ಹೆಚ್ಚು ಲಕ್ಷ್ಯ ಕೊಡ್ಲಿಕ್ಕತ್ತಾರ, ಮತ್ತೊಂದ್ ಕಡೆ ಈ ಕಡೆ ವಿಷಪೂರಿತ ಕಾಯಿಪಲ್ಯ ಮಾರ್ತಾರ, ಇನ್ನೊಂದ್ ಕಡೆ ಅಂಗನವಾಡಿ ಮಕ್ಕಳಿಗಂತೂ ಎಂಥ ಭಯಂಕರ ಊಟ ಅದು, ಯಪ್ಪ ಕೇಳಬಾರ್ದು. ಹಿಂಗಾದ್ರ ಆರೋಗ್ಯ ಹೆಂಗ ಚಲೋ ಇರ್ಬೇಕು ಅನ್ನೋ ಪ್ರಶ್ನೆ ಕಾಡುದಿಲ್ಲ ಹೇಳ್ರಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಈ ಕರ್ನಾಟಕದ ಆರೋಗ್ಯ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಆಸ್ಪತ್ರೆಗೆ ಹೋದ್ರೆ ಸಾವಿರಾರು ಜನ ತುಂಬಿ ತುಳುಕ್ತಾ ಇರ್ತದೆ. ಬರೀ ವಿಸ್ಕಿ ಮತ್ತೆ ಎಕ್ಸೈಸ್ ಅಲ್ಲಿ 40,000 ಕೋಟಿ ಹೋದ್ಸಲಿ ಕಲೆಕ್ಟ್ ಮಾಡೋ, ಈ ಸರಿ 45,000 ಕೋಟಿ. ಕುಡೀರಿ ಅಂದ್ರೆ ಜನಗಳಿಗೆಲ್ಲ ಕೂಡಿಸಿ ಆದಾಯ ತಂದ್ರೆ ಎಲ್ಲಿ ಆರೋಗ್ಯ ಇರುತ್ತೆ? ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಅಶೋಕ್ ಅವರು ಒಂದು ತಂದ್ರು, ಡಾಕ್ಟರ್ ಅಶ್ವಥ್ ನಾರಾಯಣ್ ತಂದ್ರು, ತರಕಾರಿ ಕೊಚ್ಚೆ ನೀರಲ್ಲಿ ತರಕಾರಿ ಬೆಳೆದವರಲ್ಲಿ ಲೆಡ್ ಮತ್ತೆ ಇದೆಲ್ಲ ಸೇರ್ಕೊಂಡು ವಿಷಕಾರಿ ಸೇರ್ಕೊಂಡು ಮನುಷ್ಯನಿಗೆ ಕಾಯಿಲೆ ಬಂತಂತ. ಒಂದು ಕಡೆ ಸರ್ಕಾರ ಎಂಡ ಕೊಡಿಸುತ್ತೆ, ಒಂದ್ ಕಡೆ ಕೊಚ್ಚೆ ನೀರು ಕೊಟ್ಟು ತರಕಾರಿ ಬೆಳೆಸ ತಿನ್ನಿ ಅಂತ ಹೇಳುತ್ತೆ, ಡಾಕ್ಟರ್ಗಳು ಕೊಡಿ ಅಂತ. ಜನಗಳ ಕಾಯಿಲೆ ಬಂದ್ಮೇಲೆ 100 ವರ್ಷ ಬದುಕಿದ ನಮ್ಮಪ್ಪ, ನಮ್ಮ ತಾತ 100 ವರ್ಷ ಬದುಕಿದ, ನಮ್ಮಪ್ಪ 88 ವರ್ಷ ಬದುಕಿದ್ರು, ನಮ್ಮ ತಾಯಿ 80 ವರ್ಷ ಬದುಕಿದ್ಲು. ಇವತ್ತು ರೇಟ್ ಎಷ್ಟಿದೆ? ಯಾವ ಆಸ್ಪತ್ರೆ ಇತ್ತು ಅವತ್ತು? ಯಾರು? ನಾನು ಕೂಡ ಇವತ್ತೆಲ್ಲ ಸಿಸೇರಿಯನ್. ನಾನು ಮನೇಲೆ ಹುಟ್ಟಿದೆ, ನಾರ್ಮಲ್ ಡೆಲಿವರಿ. ಒಳ್ಳೆ ಪೌಷ್ಟಿಕ ಆಹಾರ ಕೊಡಿ ಮಕ್ಕಳಿಗೆ ಅಂಗನವಾಡಿಲಿ ಎಲ್ಲಿ ಪೌಷ್ಟಿಕ ಆಹಾರ ಸಿಗ್ತಿದೆ? ದೇಶದ ಆಸ್ತಿಗಳು ಮಕ್ಕಳು, ಇವತ್ತಿನ ಪ್ರಜೆಗಳು. ನೀವು ತೆಗೀರಿ ಅಂಗನವಾಡಿ. ನಾನು ಮೇಡಮ್ ಮೇಲೆ ಹಾಕ್ಬೇಕು ಇವತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲೆ. ಅಂಗನವಾಡಿ ಕೊಡುವಂತ ಊಟ ಇವತ್ತು ಯಾವ ತರ ಕಳಪೆ ಇದೆ ಅಂತ ನಾನು ದಿನೇಶ್ ಗುಂಡೂರಾವ್ ಸಾಹೇಬರಿಗೆ, ಮತ್ತೆ ಅಲ್ಲಿರುವಂತ ಸಚಿವರು ಖರ್ಗೆ ಸಾಹೇಬ್ರು ಇದ್ದಾರೆ, ಮತ್ತೆ ಸೀನಿಯರ್ ನಮ್ಮ ಇವರಿದ್ದಾರೆ ಈಶ್ವರ್ ಖಂಡ್ರೆ ಅವರು, ಎಲ್ರಿಗೂ ನಾನು ವಿನಂತಿ ಮಾಡ್ತಿದ್ದೇನೆ, ದಯವಿಟ್ಟು ಡಾಕ್ಟರ್ಗಳನ್ನ ಯಾವ ಡಾಕ್ಟರ್ನು ಕೇಳಲ್ಲ, ಯಾವ ಆಸ್ಪತ್ರೆನೂ ಕೇಳಲ್ಲ. ಫಸ್ಟ್ ಒಳ್ಳೆ ಪೌಷ್ಟಿಕ ಆಹಾರ ಕೊಡಿ. ವಿಸ್ಕಿನ ಬ್ಯಾನ್ ಮಾಡಿ, ಎಕ್ಸೈಸ್ ನ ಬ್ಯಾನ್ ಮಾಡಿ, ಕೊಚ್ಚೆ ನೀರು ಕೊಡ್ತಿದ್ದೀರಲ್ಲ ಎಲ್ಲಾ ಕಡೆನೂ ಅದನ್ನ ಬ್ಯಾನ್ ಮಾಡಿ, ಆಮೇಲೆ ಪೌಷ್ಟಿಕ ಆಹಾರ ಕೊಡಿ, ಅದಕ್ಕೊಂದು ಬಡ್ಜೆಟ್ ಇಡಿ, ಎಲ್ಲ ಆರೋಗ್ಯವಾಗಿರ್ತಾರೆ ಹೇಳಿ. ಶಾಸಕರಾದಂತಹ ಸುರೇಶ್ ಗೌಡ ಅವರು ಕರೆಕ್ಟ್ ಆಗಿ ಪ್ರಶ್ನೆ ಎತ್ತಾರ, ಇದಕ್ಕೆ ಉತ್ತರ ಕೊಡ್ಬೇಕು ಅವರು. ನೋಡ್ರಿ, ಬರೇ ಟೆನ್ಷನ್ ಆಗಿರುವಂತಹ ಸುದ್ದಿಗಳನ್ನ ನೋಡಿ ಇಲ್ಲಿ ಇಂಥವ್ರೊಬ್ರು ಮಾತು ಕೇಳಿದ್ರೆ ಮನಸ್ಸು ಫುಲ್ ರಿಲ್ಯಾಕ್ಸ್ ಆಗ್ತದೆ. ನಾವ್ ಇಷ್ಟು ದಿನ ಹೇಳ್ತಿದ್ವಿ, ಮೋದಿ ಮತ್ತು ರಾಹುಲ್ ಗಾಂಧಿಗೆ ವ್ಯತ್ಯಾಸ ಬಹಳದ, ಜಗಜಾಂತರ, ಅಲ್ಲಿ ಹೋಲಿಕೆ ಅನ್ನೋದೇ ಇಲ್ಲ ಅಂತ ಹೇಳ್ತಿದ್ವಿ. ಎಷ್ಟು ಸಹಜವಾಗಿ ಇಲ್ಲೊಬ್ರು ಮಾತಾಡ್ಯಾರ, ಕೇಳಿಸ್ಕೊಳ್ರಿ. I believe Modi is doing a very great job. It's even a shame to compare him with Rahul Gandhi. भाषण देने में भी हंसी आती है हमको. हम ऐसे हैं कि हम राहुल गांधी का भाषण सुनेंगे लेकिन देंगे मोदी को ही वोट. राहुल गांधी का भाषण सुनेंगे वोट उससे हंसी आती है, एक कॉमेडी वाला माहौल हो जाता है. तो ही इज मोर लाइक अ स्टैंड अप कॉमेडियन देन ये नेता वेता तो मैं उनको कभी देखता ही नहीं हूँ, ना कभी देखूंगा. ಕೇಳಿದ್ರೆ ನಿಮಗ್ನು ಖರೆ ಅನಿಸ್ತಾ? ಇದಕ್ಕಿಂತ ಕೂಲ್ ಆಗಿರೋ ಮತ್ತೊಂದು ಸುದ್ದಿ ತಂದಿನಿ. ಏನು ನಿನ್ನೆ ಮಳಿ ಆಯ್ತಲ್ಲ, ಇಂಥ ಬ್ಯಾಸರಿಯಾಗ ಬಹಳ ಹಿಗ್ಗಾಯ್ತು. ಅದರಾಗೂ ನಮ್ಮ ಧಾರವಾಡದ ಕಲಘಟಕಿ ಅನ್ನೋದು ಫುಲ್ ಕಾಶ್ಮೀರ ಆಗ್ಬಿಟ್ಟೈತಿ. ಮೊದಲಿಗೆ ನೋಡಿದ ಕೂಡಲೇ ಇದು ಖರೆ ನಾವು ಸುಳ್ಳು ಅಂತ ನಾ ನಂಬಿರ್ಲಿಲ್ಲ. ಆದ್ರ ಭಾರಿ ಆಗೈತ್ ಬಿಡ್ರಿ, ಆಲಿಕಲ್ ಮಳಿ ಎಂತ ಪರಿ ಆಗೈತ್ ನೋಡ್ರಿ. ಏನ್ರಿ ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.